ಜಗತ್ತಿನ ಅತ್ಯಂತ ದೊಡ್ಡ ಪ್ರಶಸ್ತಿಗಳು ದೊರೆತಾಗ ಮನುಷ್ಯ ಅಹಂಕಾರ ಪಡುತ್ತಾನೆ. ಆದರೆ ಭಾರತದ ರಾಷ್ಟ್ರಪತಿ ಭವನದಲ್ಲಿ ಒಬ್ಬ ಮಹಿಳೆ ಬರಿಗಾಲಿನಲ್ಲಿ ನಡೆದು ಬರುತ್ತಿದ್ದರೆ ಅಲ್ಲಿ ಕುಳಿತಿದ್ದ ಪ್ರಧಾನಿ, ಸಚಿವರು ಎದ್ದು ನಿಂತು ಗೌರವ ಸಲ್ಲಿಸುತ್ತಿದ್ದರು. ಆಕೆ ಯಾರು? ಆಕೆಯ ಹತ್ತಿರ ಅಂತಹ ಯಾವ ಶಕ್ತಿ ಇತ್ತು? ಗೆಳೆಯರೇ, ಇವತ್ತು ನಾವು ಹೇಳ ಹೊರಟಿರುವ ಅಕ್ಷರ ಜ್ಞಾನವಿಲ್ಲದರೂ ಕಾಡಿನ ವಿಶ್ವಕೋಶ ಎನಿಸಿಕೊಂಡ ಕರ್ನಾಟಕದ ಹೆಮ್ಮೆಯ ತುಳಸಿಗೌಡ ಅವರ ಕತೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹೊನ್ನಳ್ಳಿ ಗ್ರಾಮ. 1944ರಲ್ಲಿ ಜನಿಸಿದ ತುಳಸಿ ಅವರಿಗೆ ಬಾಲ್ಯ ಅಷ್ಟು ಸುಲಭವಾಗಿರಲಿಲ್ಲ. 2 ವರ್ಷ ಮಗುವಾಗಿದ್ದಲೇ ತಂದೆಯನ್ನು ಕಳೆದುಕೊಂಡರು. ಬಡತನ ಎಷ್ಟು ಭೀಕರವಾಗಿತ್ತೆಂದರೆ ಶಾಲೆಗೆ ಹೋಗುವುದು ಆಗಿರಲಿ, ಒಂದು ಹೊತ್ತಿನ ಊಟಕ್ಕೂ ಕಷ್ಟವಿತ್ತು. ತನ್ನ ತಾಯಿಯ ಜೊತೆಗೂಡಿ ಕಾಡಿನಲ್ಲಿ ಕೂಲಿ ಕೆಲಸ ಹೋಗಲು ಶುರು ಮಾಡಿದರು. ಆದರೆ ಆ ಕಾಡು ಅವರಿಗೆ ಕೇವಲ ಕೆಲಸದ ಜಾಗವಾಗಿರಲಿಲ್ಲ, ಅದು ಅವರ ಪಾಲಿನ ಶಾಲೆಯಾಗಿತ್ತು. ಪ್ರತಿಯೊಂದು ಮರ, ಪ್ರತಿಯೊಂದು ಗಿಡ ಅವರ ಜೊತೆ ಮಾತನಾಡತೊಡಗಿದವು. ಯಾವ ಹಕ್ಕಿ ಯಾವ ಮರದಲ್ಲಿ ಗೂಡು ಕಟ್ಟುತ್ತದೆ, ಯಾವ ಬೀಜ ಯಾವ ಕಾಲದಲ್ಲಿ ಮೊಳಕೆ ಒಡೆಯುತ್ತದೆ, ಇದೆಲ್ಲವನ್ನು ಅವರು ಪ್ರಕೃತಿಯಿಂದಲೇ ಕಲಿತರು. ತುಳಸಿಗೌಡ ಅವರು ಅರಣ್ಯ ಇಲಾಖೆಯಲ್ಲಿ ಕೇವಲ ಒಬ್ಬ ದಿನಗೂಲಿ ನೌಕರರಾಗಿ ಕೆಲಸಕ್ಕೆ ಸೇರಿದರು. ದಿನಕ್ಕೆ ಸಿಗುತ್ತಿದ್ದ ಅಲ್ಪ ಮೊತ್ತದ ಹಣಕ್ಕಾಗಿ ಅವರು ಕೆಲಸ ಮಾಡಲಿಲ್ಲ. ಅವರು ನೆಟ್ಟಿದ್ದ ಪ್ರತಿಯೊಂದು ಗಿಡವೂ ಅವರ ಮಗುವಿನಂತೆ ಬೆಳೆಯಿತು. ಅರಣ್ಯ ಇಲಾಖೆಯ ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೂ ತಿಳಿಯದ ರಹಸ್ಯಗಳು ಇವರಿಗೆ ತಿಳಿದಿತ್ತು. ಒಂದು ಸಣ್ಣ ಉದಾಹರಣೆ ನೋಡಿ. ಒಂದು ಮರದಿಂದ ಬೀಜವನ್ನು ಯಾವಾಗ ಸಂಗ್ರಹಿಸಬೇಕು, ಆ ಬೀಜ ಗಿಡವಾಗಲು ಭೂಮಿಯ ಉಷ್ಣತೆ ಎಷ್ಟಿರಬೇಕು, ಇದನ್ನು ಅವರು ಕೇವಲ ಮಣ್ಣು ಮುಟ್ಟಿ ಹೇಳುತ್ತಿದ್ದರು. ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಇವರ ಜ್ಞಾನ ನೋಡಿ ದಂಗಾಗಿ ಹೋಗಿದ್ದರು. ಅದಕ್ಕೆ ಇವರನ್ನು ಎನ್ಸೈಕ್ಲೋಪೀಡಿಯಾ ಆಫ್ ದ ಫಾರೆಸ್ಟ್ ಎಂದು ಕರೆಯಲು ಆರಂಭಿಸಿದರು. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಗಿಡಗಳನ್ನು ನೆಡಬಹುದು? 100, 1000. ಆದರೆ ತುಳಸಿ ಅಜ್ಜಿ ನೆಟ್ಟ ಗಿಡಗಳ ಸಂಖ್ಯೆ ಬರೋಬ್ಬರಿ 30,000ಕ್ಕೂ ಹೆಚ್ಚು. ಅಷ್ಟೇ ಅಲ್ಲ, ಲಕ್ಷಾಂತರ ಗಿಡಗಳು ಪೋಷಿಸಿ ಬೆಳೆಸಿದ್ದಾರೆ. ಅವರು ನೆಟ್ಟ ಮರಗಳು ಇಂದು ದೊಡ್ಡ ದೊಡ್ಡ ಕಾಡಾಗಿ ನಿಂತಿವೆ. ಸಾವಿರಾರು ಪ್ರಾಣಿಗಳ ಪಕ್ಷಿಗಳಿಗೆ ಆಶ್ರಯ ನೀಡಿವೆ. ಇಷ್ಟೆಲ್ಲ ಸಾಧನೆ ಮಾಡಿದರೂ ತುಳಸಿ ಅಜ್ಜಿ ಅಂದಿಗೂ ಪ್ರಚಾರ ಬಯಸಲಿಲ್ಲ. ತನಗೇನು ಸಿಗುತ್ತದೆ ಎಂಬ ಆಸೆಯಿಂದ ಅವರು ಈ ಕೆಲಸ ಮಾಡಲಿಲ್ಲ. ನಾನು ಪ್ರಕೃತಿಯ ಮಗಳು, ಪ್ರಕೃತಿಯನ್ನು ರಕ್ಷಿಸುವುದು ನನ್ನ ಧರ್ಮ ಎಂಬ ಒಂದೇ ಒಂದು ಗುರಿ ಅವರದಾಗಿತ್ತು. 2020ನೇ ಇಸವಿ ಇಡೀ ಜಗತ್ತು ತುಳಸಿಗೌಡ ಅವರತ್ತ ತಿರುಗಿ ನೋಡುವ ಸಮಯ ಬಂದಿತ್ತು. ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಿತು. ದೆಹಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಲು ಹೋದಾಗ ಅವರು ತೊಟ್ಟಿದ್ದು ಹಳ್ಳಿಯ ಸಾದಾ ಉಡುಪು, ಕಾಲಿಗೆ ಚಪ್ಪಲಿಯೂ ಇರಲಿಲ್ಲ. ಆ ಅಜ್ಜಿಯ ಬರಿಗಾಲಿನ ನಡಿಗೆಯಲ್ಲಿ ಒಂದು ರೀತಿಯ ಘನತೆ ಇತ್ತು. ಅಲ್ಲಿನ ಅತ್ಯುನ್ನತ ಅಧಿಕಾರಿಗಳು, ಕೋಟ್ಯಾಧಿಪತಿಗಳು ಇವರ ಕಾಲಿಗೆ ನಮಸ್ಕರಿಸಿದರು. ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳೆಯುವುದು ಅವರ ಹಣದಿಂದಲ್ಲ, ಅವರ ಗುಣದಿಂದ ಮತ್ತು ಅವರು ಸಮಾಜಕ್ಕೆ ನೀಡುವ ಕೊಡುಗೆಯಿಂದ ಎಂದು ಅಂದು ಜಗತ್ತಿಗೆ ಅರ್ಥವಾಯಿತು. ಸ್ನೇಹಿತರೆ, ತುಳಸಿಗೌಡ ಅವರ ಈ ಕತೆ ನಮಗೆ ಏನು ಕಲಿಸುತ್ತದೆ? ನಮಗೆ ಓದಲು ಬರಲ್ಲ ಅಂತ ನಾವು ಕುಳಿತುಕೊಳ್ಳುತ್ತೇವೆ, ಸೌಲಭ್ಯಗಳಿಲ್ಲ ಅಂತ ಕೊರಗುತ್ತೇವೆ. ಆದರೆ ಬರಿಗೈಯಲ್ಲಿ ಬಂದ ಲಕ್ಷಾಂತರ ಮರಗಳನ್ನು ಬೆಳೆಸಿದ ಈ ಅಜ್ಜಿಯ ಮುಂದೆ ನಮ್ಮ ದೂರುಗಳು ತುಂಬ ಸಣ್ಣವು. ಸಾಧನೆಗೆ ಅಡ್ಡಿಯಾಗುವುದು ನಮ್ಮ ಬಡತನವಲ್ಲ, ನಮ್ಮಲ್ಲಿರುವ ಸೋಮಾರಿತನ ಮಾತ್ರ. ಹಿಂದೆ ಒಂದು ಗಿಡವನ್ನು ನೆಡಿ, ಇಲ್ಲವೇ ಪರಿಸರವನ್ನು ಪ್ರೀತಿಸಿ. ಅದೇ ನಾವು ಈ ಮಹಾನ್ ಸಾಧಕಿಗೆ ಸಲ್ಲಿಸುವ ನಿಜವಾದ ಗೌರವ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಇದನ್ನು ಎಲ್ಲರಿಗೂ ತಲುಪಿಸಿ. ಸತ್ಯವಾದ ಸಾಧನೆ ಎಂದಿಗೂ ಸೋಲೊಪ್ಪುವುದಿಲ್ಲ. ಧನ್ಯವಾದಗಳು.